ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿಯು ಪರಿಶಿಷ್ಟ ಜಾತಿಯ ಒಂದು ವರ್ಗದ ರಾಜಕೀಯ ತುಷ್ಟೀಕರಣಕ್ಕೆ ಸೀಮಿತವಾಗಿದ್ದು, ಇತರ ಉಪಜಾತಿಗಳಿಗೆ ಯಾವುದೇ ಸೌಲಭ್ಯ ಸಿಗದ ಕಾರಣ ಈ ಕೂಡಲೇ ಸರ್ಕಾರ ನಾಗಮೋಹನ್ ದಾಸ್ ರವರ ವರದಿಯನ್ನು ರದ್ದುಗೊಳಿಸಿ ಹಳೆ ಮೀಸಲಾತಿಯ ಪದ್ಧತಿಯನ್ನು ಜಾರಿಗೊಳಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯ ಬಣ ಜಿಲ್ಲಾ ಸಂಚಾಲಕ ಕಲಾವಿದ ಯಲ್ಲಪ್ಪ ಒತ್ತಾಯ ಮಾಡಿದರು. ಪಟ್ಟಣದ ಅಕ್ಕಚಮ್ಮ ಕಲ್ಯಾಣ ಮಂಟಪದ ಬಳಿ ಇರುವ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಕೇಂದ್ರ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯು ಅವೈಜ್ಞಾನಿಕ, ಪಕ್ಷಪಾತದಿಂದ ಕೂಡಿದ್ದು, ಕರ್ನಾಟಕ ಅನುಸೂಚಿತ ಜಾತಿಗಳ ಮಸೂದೆ 2015ರ ಸುತ್ತೋಲೆಯನ್ನು ರದ್ದುಗೊಳಿಸಬೇಕು ಹಾಗೂ ಈ ಹಿಂದೆ ಇದ್ದಂತಹ ಹಳೆ ಮೀಸಲಾತಿ ನಿಯಮಗಳನ್ನು ಮರು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಮತ್ತು ದಲಿತ ಸಂಘರ್ಷ ಸಮಿತಿ ಈ ಎರಡೂ ಸಂಘಟನೆಗಳಿಂದ ಜಂಟಿ ಹೇಳಿಕೆಯನ್ನು ಏನಿವತ್ತು ಒಳ ಮೀಸಲಾತಿ ವಿಚಾರವಾಗಿ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯದ ಎಲ್ಲ ಪ್ರಗತಿಪರರು ಎಲ್ಲ ಆ ಸಂಘಟನೆಗಳು ಕೂಡ ಒಳಗೊಂಡಂತೆ ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಒಂದು ಒಕ್ಕೂಟದಿಂದ ಇವತ್ತು ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಅವೈಜ್ಞಾನಿಕವಾಗಿದೆ ಮತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಬಲಗೈ ಸಮುದಾಯವನ್ನು ದಮನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೋ ಒಂದು ಉಪಜಾತಿಯನ್ನು ಮೆಚ್ಚಿಸಲಿಕ್ಕೆ ಇವತ್ತು ನಾಗಮೋಹನ್ ದಾಸ್ ಅವರು ಒಂದು ವರದಿ ಪ್ರಕಾರ ಇವತ್ತು ಮತ್ತೊಂದು ಸಮುದಾಯ ಆಗಿರತಕ್ಕಂಥ ಬಲಗೈ ಸಮುದಾಯವನ್ನು ದಮನ ಮಾಡುವ ನಿಟ್ಟಿನಲ್ಲಿ ಇವತ್ತು ವರದಿಯನ್ನು ಕೊಟ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ. ಸೊ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು ಕರ್ನಾಟಕ ಸರ್ಕಾರ. ಈಗಾಗಲೇ ಇರ್ತಕ್ಕಂಥ ಹಳೇ ಮಾದರಿಯ ಒಂದು ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಈ ಬಂಗಾರಪೇಟೆ ತಾಲೂಕು ಮುಖಾಂತರ ಪತ್ರಿಕಾ ಗೋಷ್ಠಿ ಮುಖಾಂತರ ಇವತ್ತು ಸರ್ಕಾರವನ್ನು ಎಚ್ಚರಿಕೆ ಮಾಡ್ತಾ ಇದ್ವಿ. ಬಹುಮುಖ್ಯವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನು ಸರ್ಕಾರ ಈ ಕೂಡಲೇ ತಿರಸ್ಕರಿಸಬೇಕು. ಜೊತೆಗೆ ಅಹಿಂದ ಅಂದರೆ ಹಿಂದುಳಿದ ವರ್ಗದ ಒಂದು ಆಯೋಗವು ಈಗಾಗಲೇ ಎಲ್ಲ ಮನೆಗಳ ಸಮೀಕ್ಷೆ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆ. ಸೊ ಈ ವರದಿಯನ್ನು ಕೂಡ ಸಹ ಮತ್ತು ನಾಗಮೋಹನ್ ದಾಸರ ಎರಡೂ ವರದಿಗಳನ್ನು ಕುಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಆ ವರದಿಯಲ್ಲಿ ತಪ್ಪುಕೊಂಡು ಬಂದಿದ್ದಲ್ಲಿ ದಯವಿಟ್ಟು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಿ ಮತ್ತೆ ಪರಿಶಿಷ್ಟ ಜಾತಿಯವರ ಒಂದು ಸಮೀಕ್ಷೆಯನ್ನು ಮಾಡಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಸರ್ಕಾರ ಈಗಾಗಲೇ ಪ್ರವರ್ಗ ABC ಅಂತೇಳಿ ವರ್ಗಿಸಿ ಜಾತಿಗಳನ್ನು ಅಂದರೆ ಉಪಜಾತಿಗಳ ಹೆಸರುಗಳಲ್ಲಿ ಇವತ್ತು ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಹಳೆ ಮಾದರಿಯ ಒಂದು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಬೇಕಂತೇಳಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿಯವರು ಏನು ಈಗಾಗಲೇ ನಾಗಮೋಹನ್ ದಾಸ್ ಅವರು ಅಂತಿಮವಾಗಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಏನಂತಂದರೆ 10 ವರ್ಷಕ್ಕೊಮ್ಮೆ ಪರಿಶಿಷ್ಟ ಜಾತಿಯವರ ಒಂದು ಆಯೋಗವು ಸಕ್ರಿಯಗೊಳ್ಳಬೇಕು. ಆ ಆಯೋಗ ಮುಖಾಂತರ 10 ವರ್ಷಕ್ಕೊಮ್ಮೆ ಸಮೀಕ್ಷೆ ಆರ್ಥಿಕವಾಗಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿ ಆಗಿಂದಾಗೆ ಎಲ್ಲ ಕೂಡ ಮೀಸಲಾತಿಯ ಹಂಚಿಕೆ ಆಗಬೇಕು ಅನ್ನೋ ಒಂದು ಶಾಶ್ವತ ಆಯೋಗವನ್ನು ರಚನೆ ಮಾಡಬೇಕು ಅಂತ ಏನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖದಂತೆ ಕೂಡ ಇದು ಅಧಿಸೂಚನೆ ಹೊರಡಿಸಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ SC ಸಮೀಕ್ಷೆ ಆಗಿಂದಾಗ ಆಗಬೇಕು ಅನ್ನೋದು ಕೂಡ ನಮ್ಮ ಒಂದು ಒತ್ತಾಯ ಆಗಿರ್ತದೆ. ಜೊತೆಗೆ ಇವತ್ತು ಮೀಸಲಾತಿ ವಿಚಾರವಾಗಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನಿವತ್ತು ಪರಿಶಿಷ್ಟ ಜಾತಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಮೀಸಲು ನಿಯಮಗಳನ್ನು ಅನ್ವಯವಂತ ಮಾಡಿರ್ತಕ್ಕಂಥ ಒಂದು ತಾರತಮ್ಯಗಳನ್ನು ದಯವಿಟ್ಟು ಅದನ್ನು ಹಿಂಪಡಿಬೇಕು. ನೋಡಿ, ಒಂದು ವೇಳೆ 3ಕ್ಕಿಂತ ಹೆಚ್ಚು ಹುದ್ದೆಗಳಿದ್ದಾಗ ಆ ಹುದ್ದೆಗಳಿಗಾಗಿ ಜನರಲ್ ಅಂದರೆ SC ಜನರಲ್ ಅಂತ ಹೇಳ್ಬಿಟ್ಟು ಸೃಷ್ಟಿಸಿ ಆ ಉಪಜಾತಿಗಳನ್ನು ಯಾರು ಅರ್ಹತೆ ಇರ್ತಾರೋ ಅವರು ಅದನ್ನು ಒಂದು ರೀತಿಯಲ್ಲಿ ಕೂಡ ಮಾಡಿದ್ರೆ ಉತ್ತಮವಾಗಿರ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ಇವತ್ತು ನಾವು ನಿಮ್ಮ ಮುಂದೆ ಬೇಡಿಕೆ ಹಾಕಿ ಇವತ್ತು ಇಡ್ತಾ ಇದ್ವಿ. ಜೊತೆಗೆ ಇವತ್ತು ಇಡೀ ಜಾತಿಗಳ ಮಧ್ಯೆ ಇವತ್ತು ಉದ್ದೇಶಪೂರ್ವಕವಾಗಿ ಕೆಲವೊಬ್ಬರು ರಾಜಕಾರಣದ ಒಂದು ಏನೋ ML ಸೀಟ್ಗಾಗ್ಬೋದು, MLC ಮತ್ತು MLA ಸೀಟ್ಗಳು ಧರಿಸ್ಕೊಳ್ಳಲಿಕ್ಕೆ ಇವತ್ತು ಕೆಲವೊಬ್ಬ ಸಮುದಾಯ ನಾಯಕರುಗಳು
ಉದ್ದೇಶಪೂರ್ವಕವಾಗಿ ಜಾತಿಗಳ ಮಧ್ಯೆ ಮತ್ತು ಉಪಜಾತಿಗಳ ಮಧ್ಯೆ ಒಂದು ಬೆಂಕಿಯನ್ನ ಹಚ್ಚುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ನಿಲ್ಲಬೇಕು. ಇವತ್ತು ಸಂವಿಧಾನಬದ್ಧವಾಗಿ ಪ್ರತಿಯೊಂದು ಜಾತಿಗೂ ಕೂಡ ಒಂದು ಮೀಸಲಾತಿ ಹಂಚಿಕೆ ಆಗಬೇಕು, ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನೋದು ಕೂಡ ನಮ್ಮ ಒಂದು ದಲಿತ ಸಂಘರ್ಷ ಸಮಿತಿ ಬಹುದಿನಗಳ ಬೇಡಿಕೆ ಆಗಿರ್ತದೆ. ಯಾಕಂದ್ರೆ ಮೀಸಲಾತಿಯಿಂದ ಯಾರು ಕೂಡ ವಂಚಿತರಾಗಬಾರ್ದು. ಎಲ್ಲರೂ ಕೂಡ ಆ ಮೀಸಲಾತಿಯನ್ನು ಪಡೆದು ಎಲ್ಲ ಸಮುದಾಯ ವರ್ಗದ ಅಂದ್ರೆ ಉಪಜಾತಿಗಳು ಏನು SC ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ 108 ಉಪಜಾತಿಗಳು ಏನಿದೆ ಆ ಎಲ್ಲ ಉಪಜಾತಿಗಳಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಮತ್ತು ಸ್ಥಾನಮಾನಗಳು ಸಿಗಬೇಕು. ಅದರಲ್ಲಿ ಬಹುಮುಖ್ಯವಾಗಿ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಔದ್ಯೋಗಿಕ ಮೀಸಲಾತಿ ಅವರಿಗೆ ಸಿಗಬೇಕು ಅನ್ನೋದೇ ಈ ಒಂದು ದಲಿತ ಸಂಘ ಸಮಿತಿಯ ಒಂದು ಬಹುದೊಡ್ಡ ಬೇಡಿಕೆ ಕೂಡ ಆಗಿರ್ತದೆ.